ಇದ್ದೀನಿ ಅಂತ ಇದ್ದ. ಯಾವ ಭಾಗದಲ್ಲಾರ ದೇವ್ರು ಕೊಟ್ಟ ಒಂದು ಭಾಗವ. ಆಮೇಲೆ ಹೆಂಗ್ ಗೊತ್ತಾ, ಅವನಂತ ಒಳ್ಳೆನೆ ಯಾರೂ ಇಲ್ಲ. ದರ್ಶನ್ ಈಗ ಅವನ ಜೊತೆ ಈಗ ಏನೂ ಆಗಲ್ಲ, ಬಿಡ್ತಾರೆ, ಬಿಡುಗಡೆ ಮಾಡ್ತಾರೆ. ಏನು ಅಂದ್ರೆ ಇವರು ನಾವು ಅವನ ಜೊತೆ ಅವರಲ್ಲ ದೊಡ್ಡ ಬೇರೆ ಜನಗಳು ಅವರೇ ಅವ್ನು ಬಿಡ್ತಾ ಇಲ್ಲ. ಈಗ ಬಂದರೆ ಅವ್ನು ಮುಂದೆ ಹೋಗ್ಬಿಡ್ತಾನಲ್ಲ ಅಂತ ಮುಂದೆ ಬಿಡ. ನಾನು ಅದಕ್ಕೆ ಏನು ಮಾಡ್ತೀನಿ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸಿರ್ತೀನಿ. ಹೆಂಗಿದ್ರೆ ವರ್ಷ ನಾನು ಹಳ್ಳಿ ಮೇಲೆ ಸರ್ಕಾರಿ ಕೊಡ್ತೀನ. ಅದೇನು ಮಾಡ್ಬೇಕು ಅಂತಿದ್ದೀನಿ, ಈಗ ಗೊಲ್ಲಮ್ಮ ದೇವಸ್ಥಾನದಲ್ಲೇ ಇದು ಅಯ್ಯಪ್ಪನ ಇದು ವ್ಯಾಪಾರ, ಧರ್ಮದ ವ್ಯಾಪಾರ. ಯಾರು ಎಷ್ಟಾರ ತಗೊಂಡೋಗಿ ನಿಮ್ಮ ಧರ್ಮ ಎಷ್ಟಾರ ಹಾಕಿ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ ಈ ವರ್ಷ. ಇದು ತಾಯಿನ ನಾವು ಹೆಂಗೆ ಕೊಡ್ತಾಳೆ ನೋಡೋಣ. ಅವಳು ಇಲ್ಲ, ಈಗ ವರ್ಷ ಹಂಗೆ ಮಾಡ್ತಾ, 5 ವರ್ಷ ಹಂಗೆ ಮಾಡ್ತಾ ಇದೀನಲ್ಲ. ಈ ವರ್ಷವೇ ಇಲ್ಲಿ ಹಳ್ಳಿ ಮೇಲೆ ಮಾಡೋದ ಅಲ್ಲೇ ಮಡಗಬೇಕು ಅಂತ ಇದ್ದೀನಿ. ಗೊಲ್ಲಮ್ಮ ದೇವಸ್ಥಾನದಲ್ಲೇ 3 ಮಲೆ ನಾವು ತೆಗಿಯೋದಕ್ಕ. ಈಗ ವರ್ಷ ಇಲ್ಲಿ ಹಳ್ಳಿ ಮೇಲೆ ಮಾಡ್ತೀನಿ, ಹಳ್ಳಿ ಮೇಲೆ ಮಾಡ್ತೀನಿ. ಇದು ಅಲ್ಲೇ ಮಾಡಿ ಒಂದು ದರ್ಶನ್ಗೆ ಅಂತ ಒಂದು ಪೂಜೆ ಕೊಡೋಣ ಅಂದ್ಕೊಂಡಿದ್ದೀನಿ. ಏನು ಕೊಡ್ಬೇಕು. ಈಗ ಹೆಂಗಿದ್ರು ಒಂದು ಪೂಜೆ ಮಾಡ್ತೀನಾ, ತಾಯಿ ನಮ್ಮ ಒಂದು ಪೂಜೆ ಮಾಡ್ಸೋಣ. ಅವನ ಹೆಸರಲ್ಲಿ ಏನು ಒಳ್ಳೇದ ಕೆಟ್ಟದ ನೋಡೋಣ, ಭಗವಂತ ಏನು ಮಾಡ್ತಾನೆ ನೋಡೋಣ. ಖಂಡಿತ ಕೈ ಬಿಡಲ್ಲ. ಈಗ ಈಗ ನಮ್ಗೆ 1 ತಿಂಗಳಿಂದ ನೀವೇನೋ ತಿಳ್ಕೊಳ್ಳಿ, 1 ತಿಂಗಳಿಂದ ನಾನು 27-28 ಸಾವಿರ ನಾನು ಬಂಡವಾಳ ಹಾಕಿದ್ದೀನಮ್ಮ. ನಾನು ಸ್ವಂತ ಬಂಡವಾಳ ಹಾಕಿ ವ್ಯಾಪಾರ ಮಾಡಿದ್ದೀನಿ. ನಾನು ಲಾಸ್ ಆಯ್ತಲ್ಲಪ್ಪ ಅಂತ ಬಿಟ್ಟಿಲ್ಲ. ಕೆಡ್ಲಿ ಬದುಕಲಿ ಅವಳು ನಂಬಿಬಿಟ್ಟಿದ್ದೀನಿ. ತಾಯಿ ದೇವ್ರು ಮನುಷ್ಯನ ನಂಬಾರ್ದವ. ಮನುಷ್ಯನ ಎಲ್ಲ ಮನುಷ್ಯ ಈಗ ಅತ್ಲಾಗಿ ಹೆಂಗೆ ಒಂದು ಲೋಟ ಟೀ ಕೊಟ್ಟರೆ ನಿನ್ನ ಬಿಟ್ಬಿಟ್ಟು ಆ ಕಡೆ ಕಾಫಿ ಕೊಟ್ಟಂಗೆ ಕಡೆಗೆ ಹೋಗ್ತಾನೆ. ಹಾಂ, ದುಡ್ಡು ಯಾರು ಅಂತಾರೆ ಅವನ ಕಡೆಗೆ ಹೋಗ್ಬಿಡ್ತಾನೆ. ನಾನು ಅದೊಂದು ಕಲ್ಲೇ ನಂಬಿರೋದು. ಕಲ್ಲು ದೇವರು ಏನು ಮಾಡ್ತಾರೋ ಮಾಡಲಿ. ಇವತ್ತು 27-28 ಸಾವಿರ ಬಂಡವಾಳ ಹಾಕಿದ್ದೀನಿ ಅಂದರೆ ನನಗೆ ಅಲ್ಲ. ಈಗ ನಾನು 27-28 ಸಾವಿರ ಬಂಡವಾಳ ಹಾಕಿದ್ದೀವಿ. 2 ತಿಂಗಳಿಂದ ವ್ಯಾಪಾರ ಇಲ್ಲ. ಎಲ್ಲರೂ ಹೋದ್ರಲ್ಲೇ ಅಂತಾರೆ ನೀನು ಜಾಸ್ತಿ ಆಗಿ ಕೊಡವತ್ತಿ ಈಸ್ಕೊಂಡು ಹೋಗ್ತೀನಾ. ಅದು ಇರಲಿ, ನಾನು ದೇವ್ರು ನನಗೆ ಕೊಡ್ತಾಳೆ, ನಂಬಿಕೆ ಐತಿ. ಇವತ್ತಲ್ಲಿ ನಾಳೆ ತಾಂಡೆ ಅಂತೀನಿ, ಅವಳು ಕೊಟ್ಟೆ ಕೊಡ್ತಾಳೆ. ಈಗ ನಾನು ಸೋತ್ಬಿಟ್ಟು ಸುಮ್ಕೆ ಆಗ್ಬಿಟ್ರೆ ಎಲ್ಲ ನನ್ನ ಕೈಲಿ ಆಗಲ್ಲ ಅಂತವ. ಏನೂ ಆಗಲ್ಲ. ಈ ನಮ್ಮ ಮನೇಲಿ ನಾವು ಒದ್ಗಿದ್ದು, ನಾವು 4 ಜನ, ಈ ಮನೆ ಆ ಮನೆ ನಾವು ಕಟ್ತಾನಲ್ಲ ಅವರು, ನಾವು ಒದ್ಗಿದ್ದು. ನಮ್ಮಲ್ಲಿ 2 ಜೊತೆ ದೊಡ್ಡ ಎತ್ತು ಕಟ್ಟೋರು. ಅವು